ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ಕನ್ನಡ ವ್ಲಾಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಇದು ನನ್ನ ಮಧ್ಯಾಹ್ನದ ವ್ಲಾಗ್ ಆಗಿರುತ್ತೆ. ನೋಡಿ, ನಾನು ಇಲ್ಲಿ ಏನಾದರೂ ತರಕಾರಿಯನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಬೇಕು. ಇದು ಕಬ್ಬಿಣ ಹೀಗೆ ಇಟ್ಟು ಇದರ ಮಧ್ಯದಲ್ಲಿರುವಂಥ ಎಲ್ಲ ಕಚರವನ್ನು ತೆಗೆದು ಅಲ್ಲಿ ಏನಾದರೂ ತರಕಾರಿಯನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೀರು ಬಿಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ನಾವು ಸ್ವಲ್ಪ ತರಕಾರಿಯನ್ನು ಹಾಕಿದ್ವಿ, ಆದರೆ ಅದು ಚೆನ್ನಾಗಿ ಬರಲೇ ಇಲ್ಲ. ಅದಕ್ಕಾಗಿ ಇಲ್ಲಿ ಚೆನ್ನಾಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಸ್ವಲ್ಪ ಮಣ್ಣನ್ನು ಹದಗೊಳಿಸಿ 1-2 ದಿನ ಚೆನ್ನಾಗಿ ನೀರು ಬಿಟ್ಟು ಮಣ್ಣನ್ನು ಹದಗೊಳಿಸಿ ಸ್ವಲ್ಪ ಮೃದುವಾದ ನಂತರ ಇಲ್ಲಿ ತರಕಾರಿಯನ್ನು ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಏನಾದರೂ ಸಲಹೆ ಕೊಡಬೇಕು ಅನಿಸಿದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ತಿಳಿದ ಮಟ್ಟಿಗೆ ನಾನು ಪ್ರಿಪ್ರೇಷನನ್ನು ಮಾಡ್ತಾಯಿದ್ದೀನಿ. ನೀರು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿದ್ವಿ, ಆದರೆ ಇನ್ನೂ ಚಿಕ್ಕ ಹಳ್ಳ ಇದೆ. 1 ಅವರ್ 2 ಅವರ್ ಬೇಕಾಯಿತು ಇದಿಷ್ಟು ಕ್ಲೀನ್ ಮಾಡೋಕ್ಕೆ. ಹೊಲದಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಇಲ್ಲಂತೂ ಮತ್ತೆ ಬಿಸಿಲು ಕೂಡ ಇಲ್ಲ. ಹೊಲದಲ್ಲೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಿಸಿಲಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಎಷ್ಟು ಟಯರ್ಡ್ ಆಗ್ಬೋದು, ಎಷ್ಟು ಕಷ್ಟ ಆಗ್ಬೋದು ಅಂತ ಇವತ್ತು ನನಗೆ ಗೊತ್ತಾಯಿತು. ನಿಜವಾಗ್ಲೂ ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ ರೈತರಿಗೆ, ನಿಜವಾಗ್ಲೂ ನಾವು ಅವರಿಗೆ ಚಿರಋಣಿಯಾಗಿರಬೇಕು. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ನಾನು 1 ಅವರ್ 2 ಅವರ್ ಅಷ್ಟೇ ಕೆಲಸ ಮಾಡಿದ್ದು. ಅದರಲ್ಲೂ ಮತ್ತು ನನಗೆ ನನ್ನ ಸಿಸ್ಟರ್ ಹೆಲ್ಪ್ ಮಾಡಿದ್ದು. ಆದರೂ ತುಂಬಾ ಟಯರ್ಡ್ ಆಗಿತ್ತು. ಅವರು ಬೆಳಗ್ಗೆಯಿಂದ ರೈತರು ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಎಷ್ಟು ಟಯರ್ಡ್ ಆಗ್ಬೋದು. ನಿಜವಾಗ್ಲೂ ಹೇಳ್ತೀನಿ, ಯಾರ ತಂದೆ ತಾಯಿ ರೈತರ ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ, ನಮ್ಮ ತಂದೆ ತಾಯಿ ಕೂಡ ಹೊಲದಲ್ಲಿ ಕೆಲಸ ಮಾಡ್ತಿದ್ರು. ಯಾರ ತಂದೆ ತಾಯಿ ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ, ನಿಜವಾಗ್ಲೂ ಮನೆಯಲ್ಲಿ ಅವರಿಗೆ ಆದಷ್ಟು ನೀವು ಹೆಲ್ಪನ್ನು ಮಾಡಿ. ತುಂಬಾ ಕಷ್ಟ ಇದೆ ಹೊಲದಲ್ಲಿ ಕೆಲಸ ಮಾಡೋದು. ನೀವು ದಯವಿಟ್ಟು ಅವರಿಗೆ ಹೆಲ್ಪ್ ಮಾಡಿ, ಆದಷ್ಟು ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಒಂದು ಹಂಬಲಿ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ನೋಡಿ, ಮಣ್ಣು ಚೆನ್ನಾಗಿ ಗುದ್ದಲಿಯಿಂದ ನಾನು ಅದನ್ನು ಕೆದರಿ ಸ್ವಲ್ಪ ಹದಗೊಳಿಸಿ ಈಗ 4 ಸಾಲಲ್ಲೂ ಕೂಡ ನೀರನ್ನು ಬಿಡ್ತಾಯಿದ್ದೀನಿ. ನೀರು ಬಿಟ್ಟು 1-2 ದಿನ ಚೆನ್ನಾಗಿ ನೀರು ಬಿಟ್ಟು ಇದನ್ನು ಮೆದುವಾಗಿ ಆದ ನಂತರ ಇದರಲ್ಲಿ ನಾವು ಬೀಜವನ್ನು ಚೆನ್ನಾಗಿ ಹಾಕ್ಬೋದು ಅಂತ ನನ್ನ ಅನಿಸಿಕೆ. ಇದರಲ್ಲಿ ಚಿಕ್ಕದಾಗಿರುವಂಥ ಹಳ್ಳಗಳನ್ನು ತೆಗಿತಾ ಇದ್ದೀನಿ. ಹಾಗೆ ಲೆವೆಲ್ಲಾಗಿ ಒಂದು ಲೆವೆಲಿಗೆ ಆಗಿ ಮಾಡ್ತಾಯಿದ್ದೀನಿ ಮಣ್ಣನ್ನು. ನೋಡಿ ಫ್ರೆಂಡ್ಸ್, ಈ ಒಂದು ಹೊಸ ಕೆಲಸವನ್ನು ನಾನು ಪ್ರಾರಂಭ ಮಾಡಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಪೋರ್ಟು ಬೇಕೇ ಬೇಕು. ಮತ್ತೇನಾದರೂ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ನೀವು, ಹೀಗೆ ಮಾಡಿ ಅಂತ. ನಾನು ನಿಮ್ಮ ಸಜೆಷನ್ಗೋಸ್ಕರ ಕಾಯ್ತಾ ಇರ್ತೀನಿ. ಇವತ್ತಿನ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ನಾನು ಈ ಚಾನಲ್ ಮುಖಾಂತರ ಈ ಬೆಳೆಗಳನ್ನು ಹೇಗೆ ಬೆಳೆಸೋದು ಮತ್ತು ಹೇಗೆ ತರಕಾರಿಯನ್ನು ಹಾಕೋದು ಅಂತ ನನಗೆ ತಿಳಿದ ಮಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಿಮಗೂ ಏನಾದರೂ ಗೊತ್ತಿದ್ದರೆ ನೀವು ಕೂಡ ನನಗೆ ಸಲಹೆಯನ್ನು ಕೊಡ್ಬೋದು. ಇದು ಹೇಗಾಗಿದೆ ನೋಡಿ, ರೈತರು ವರ್ಷ ಪೂರ್ತಿ ಕೆಲಸ ಮಾಡಿ ಬೆಳೆ ಬರದೇ ಇದ್ದಾಗ ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು. ನಾವು ಕೇವಲ 1 ಅವರ್ ಅಷ್ಟೇ ಕೆಲಸ ಮಾಡಿ ಇಲ್ಲಿ ಬೆಳೆ ಹಾಕಿದರೆ ಅದು ಬರದೇ ಇದ್ದರೆ ಎಷ್ಟು ಬೇಜಾರಾಗುತ್ತೆ. ನಿಜವಾಗ್ಲೂ ಇವತ್ತು ಜೀವನದ ಒಂದು ದೊಡ್ಡ ಅನುಭವ ಆಗಿಬಿಟ್ಟಿತ್ತು. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್